ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ಶ್ರೀ ಶಾರದೆ ಶಾನಂದಜಿ ಮಹಾರಾಜ ಸ್ವಾಮೀಜಿ ಉದ್ಘಾಟನೆ ಮಾಡಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೊಡ್ಡ ಪ್ರಮಾಣದ ಆಲೋಚನೆಗಳು ಮಾಡಬೇಕು ಅಂದರೆ ನಾನು ಉತ್ತಮವಾದ ಕಾರ್ಯಗಳನ್ನು ಮಾಡಬಲ್ಲೆ ಎಂಬ ಇಚ್ಛಾಶಕ್ತಿಯೊಂದಿಗೆ ದೃಢ ಸಂಕಲ್ಪವನ್ನು ಮಾಡಬೇಕು. ಪ್ರಯತ್ನದಲ್ಲಿ ಪರಮೇಶ್ವರನನ್ನ ಕಾಣಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಚ್ ವಿರೂಪಾಕ್ಷಪ್ಪ, ವಿದ್ಯಾದಯನಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೇಘಾಲಯ ಅನಾಥ ಮಕ್ಕಳಿಗೆ ಕಾಲೇಜಿನ ಅಧ್ಯಾಪಕರು ಪುಸ್ತಕ, ಪೆನ್ನು, ಬಟ್ಟೆ ಮತ್ತು ಆಹಾರ ಧಾನ್ಯ ಸೇರಿದಂತೆ ಇನ್ನಿತರ ಶೈಕ್ಷಣಿಕ ಉಪಯುಕ್ತ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದರು. ನಂತರ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಿದ್ಯಾದಾಯಿನಿ ಶಾಲೆಯ ಕಾರ್ಯದರ್ಶಿ ರಾಜೇಶ್ವರಿ ಡಿಆರ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಚ್ ವಿರೂಪಾಕ್ಷಪ್ಪ, ರಾಜೇಶ್ವರಿ, ಐಕ್ಯೂಎಸ್ಎಸ್ಸಿ ಸಂಯೋಜಕರಾದ ಸುರೇಶ್ವರ್, ಪಿಎಸ್ಐ ಶ್ರೀಪತಿ ಗಿನ್ನಿರವರು, ಡಾಕ್ಟರ್ ರಮೇಶ್, ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ಬಿಕೆ ಮಂಜುನಾಥ್, ದಾವಣಗೆರೆ ವಿವಿಯ ಅಧ್ಯಾಪಕರಾದ ಡಾಕ್ಟರ್ ಉಚ್ಚೇಗೌಡ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಗೌರಮ್ಮ, ಸಂಸ್ಕೃತಿ ಸಮಿತಿಯ ಸಂಚಾಲಕರು ಡಾಕ್ಟರ್ ಕುಮಾರ್ ಎಂ ಉಪಸ್ಥಿತರಿದ್ದರು. ವರದಿ ಸೈಯದ್ ಸಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ವರದಿ ಸೈಯದ್ ಸಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಏನು ಓಡಿಸ್ಬೇಕು ಅಂತೇಳಿ ನನಗೆ ಆಗೋದಿಲ್ಲ ಅಂತ ಬಿಟ್ಟೆ, ನಾನು ಸೈಕಲ್ ಕಲ್ತೀವೋ ಅದನ್ನು ಮಾಡೋಕ್ಕೆ ಸಾಧ್ಯ ಆದರೆ ನನಗೆಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ. ಆದರೆ ನಾನು ಪ್ರಯತ್ನ ಮಾಡ್ತಾ ಇಲ್ಲ. ಸರ್, ಪ್ರೇರಣೆ ನಮ್ಮ ಸಂಸ್ಥೆಯ ಚೇರ್ಮನ್ರು ಹಾಗೂ ನನ್ನ ತಂದೆಯವರು ಆದ ಶ್ರೀ ಜಿ ರಘುನಾಥ್ ಅವರು. ಸರ್, ಈ ಮುಂಚೆ ನಾವು ಜೀನಿಯಸ್ ತರ್ಕಿ ಅಂತ ಹೇಳಿ ಉಚಿತ ಊಟ, ವಸತಿ ಹಾಗೂ ಶಿಕ್ಷಣವನ್ನು PU ವಿದ್ಯಾರ್ಥಿಗಳಿಗೆ ಯಾರಿಗೆ ಫೀಸ್ ಕಟ್ಟಲಿಕ್ಕಾಗಲ್ಲ ಅವರಿಗೆ ಕೊಡ್ತಾ ಇದ್ವಿ, ಕೊಡ್ಕೋಬೇಕು. ಈಗ ಕೋವಿಡ್ ಆದಮೇಲೆ ಈ ಬುಡಕಟ್ಟು ಜನಾಂಗದ ಮೇಘಾಲಯ ಮಕ್ಕಳಿಗೆ 20 ಜನರಿಗೆ ದತ್ತು ತಗೊಂಡು ಅವರಿಗೆ ಉಚಿತ ಶಿಕ್ಷಣ, ಬಟ್ಟೆ, ಹಾಸ್ಟೆಲ್, ಫುಡ್ ಎಲ್ಲದನ್ನೂ ಕೊಡ್ತಾ ಇದ್ದೀವಿ.